ಮಾನ್ವಿ ತಾಲೂಕು ಅಂದ್ರೆ ಸಾಕು 108 ಸಮಸ್ಯೆ ಇರುವ ತಾಲೂಕು. ಯಾಕೆಂದ್ರೆ ಕುರುಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಮೇಶ ಕುರುಡಿ ಸೇರಿದಂತೆ ಗ್ರಾಮಸ್ಥರು ಕೆಇಬಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ರು. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಕುರುಡಿ ಗ್ರಾಮದಲ್ಲಿ 10,000ಕ್ಕೂ ಅಧಿಕ ಜನಸಂಖ್ಯೆ ಇದ್ದು, ಆದ್ರೆ ಗ್ರಾಮ ಕುಡಿಯುವ ನೀರಿನ ಸಮಸ್ಯೆ ಇದೆ. ವಿದ್ಯುತ್ ಪರಿವರ್ತಕ ನೀಡುವಂತೆ ಕಳೆದ 2 ವರ್ಷದಿಂದ ಮನವಿಯನ್ನ ಸಲ್ಲಿಸಿ ದೂರು ಸಲ್ಲಿಸಿದ್ರು ಸಹ ನ್ಯಾಯ ಸಿಗ್ತಿಲ್ಲ ಎಂದು ಆರೋಪಿಸಿದ್ದಾರೆ. ನಮಗೆ ಕೂಡಲೇ ವಿದ್ಯುತ್ ಪರಿವರ್ತಕ ನೀಡಬೇಕು, ಇಲ್ಲದಿದ್ದರೆ ಕೆಇಬಿ ಎಇಇ ವೈದ್ಯನಾಥ್ ವಿರುದ್ಧ ಉಗ್ರವಾಗಿ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದ್ದಾರೆ. ಮನವರಿಕೆ ಮಾಡುವಂಥ ಸಂದರ್ಭ ಬರ್ತಾ ಇದೆ. ಇನ್ನೊಂದೇನೆಂದರೆ, ಈ ಯಾವುದೇ ಕಾರಣಕ್ಕೂ ಈ ಅಧಿಕಾರಿಗಳು ಈಗ ಸ್ಪಂದನೆ ಮಾಡಿದರೆ ಸರಿ, ಒಂದೊಂದು ಸ್ಪಂದನೆ ಮಾಡಲಿಲ್ಲ ಅಂತ ಹೇಳಿದರೆ ನಾವಿಲ್ಲೇ ಈ ಸ್ಟ್ರೈಕ್ ಮಾಡಿ ನಮ್ಮ ಜನರನ್ನೆಲ್ಲ ಕರೆಸಿ ಒಂದು ಹೋರಾಟನ ಹಮ್ಮಿಕೊಳ್ಬೇಕಂತ ಮಾಡ್ತೀವಿ. ಇವತ್ತು ಮಧ್ಯಾಹ್ನದೊಳಗೆ ನಮಗೆ ಸ್ಟೇಜ್ ಕಳಿಸಲಿಲ್ಲ ಅಂತ ಹೇಳಿದರೆ ನಾವು ಇವತ್ತು ಅದೇ ಕೆಲಸನ ಮಾಡಬೇಕಂತೇಳಿ ನಿರ್ಣಯ ತಗೊಂಡಿದ್ದೇವೆ. ಅಲ್ಲ ಸರ್, ಈಗ ನೀವು ಗ್ರಾಮಸ್ಥರಿದ್ದೀರಿ, ಸಂಘಟನೆಗಾರ ಜಿಲ್ಲಾಧ್ಯಕ್ಷರಿದ್ದೀರಿ, ಈಗ ನೀವೇ ಇಲ್ಲಿಗೆ ಬಂದು ಹೋರಾಟ ಮಾಡಿ ಮನವಿ ಕೊಡ್ತೀರಿ, ಸುಮಾರು ದಿನಗಳಿಂದ ಅಲಿತಿದ್ದಾರೆ ಅಂದಮೇಲೆ ಎಲ್ಲಿಗೆ ಬಂದು ನಿಂತಿದೆ ಈ ಅಧಿಕಾರಿಗಳ ಕೆಲಸ? ಇವರು ಸರ್ಕಾರಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಸರ್ಕಾರ ದುಡ್ಡನ್ನು ತಿಂದು ಜನಸಾಮಾನ್ಯರಿಗೆ ಕೆಲಸ ಮಾಡುವಂಥ ವ್ಯಕ್ತಿಗಳೇ ಒಂದು ಗ್ರಾಮ ಪಂಚಾಯತ್ ಅಧ್ಯಕ್ಷರನ್ನು ನಿರ್ಲಕ್ಷ್ಯ ಮಾಡಿರೋದ್ಮ್ಯಾಗ ಸಾಮಾನ್ಯ ಜನರಿಗೆ ಏನು ನ್ಯಾಯ ಕೊಡ್ತಾರೆ? ಒಂದು ಅಧಿಕಾರಿಗಳಾಗಿ ಇವರು ಏನು ನ್ಯಾಯ ಕೊಡ್ತಾರೆ? ನ್ಯಾಯ ಕೊಡೋದಿಲ್ಲ. ಕುಡಿಯೋ ನೀರಿಗಿನ ದೊಡ್ಡ ಸಮಸ್ಯೆ ಇದೆ. ಒಂದು ವೇಳೆ ಟ್ಯಾಂಕಿಗೆ ನೀರು ಏರಿಸ್ಬೇಕಂದ್ರೂ ಅದಕ್ಕೆ ಟ್ರಾನ್ಸ್ಫಾರಮ್ ಬೇಕು. ಈಗ ಅಂಥ ಸಮಯದಲ್ಲಿ ಸುಮಾರು ಸಲ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಗ್ರಾಮಸ್ಥರು ಭಾಳಷ್ಟು ಮಂದಿ ಮನವಿ ಪತ್ರ ಕೊಟ್ಟರನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ ಇವರು. ಅಲ್ಲ, ಈ ರೀತಿ ಇದಾಗಿದೆ ಅಂದಮೇಲೆ ಮುಂದಿನ ದಿನಗಳಲ್ಲಿ ಹೇಗೆ ಅಂದರೆ ಗ್ರಾಮಸ್ಥರು ಸಮಸ್ಯೆಗಳಿಂದ ಪಾರಾಗಬೇಕಾ ಅಥವಾ ನರಳಾಟ ಮಾಡಬೇಕಾ? ಗ್ರಾಮಸ್ಥರು ಸಮಸ್ಯೆಯಿಂದ ಪಾರಾಗಬೇಕಂದ್ರೆ ಇವರು ನಮ್ಮ ಜೈ ಸಾಹೇಬರೆಲ್ಲ ಎಇಇ ಸಾಹೇಬರೆಲ್ಲ ಸ್ಪಂದನೆ ಮಾಡಬೇಕು. ಇಲ್ಲಾಂದರೆ ಸ್ಪಂದನೆ ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಇಲ್ಲಿ ಉಗ್ರ ಹೋರಾಟ ಮಾಡಬೇಕಾಗ್ತದೆ.